ಹ್ಮ್ ನಮಸ್ಕಾರ ರೀ ಎಲ್ಲರಿಗೂ. ಸೊ ಇವತ್ತ ವಿಸಿಟ್ ನಾವು ವಿಜಯಪುರ ಸಿಂದಗಿ ಬಬಲೇಶ್ವರ ಬರ್ತೇವೆ ಅಂತ ಹೇಳಿದ್ದು. ಇವತ್ತೇನಿದ್ರಲ್ಲ ಫಸ್ಟ್ ವಿಸಿಟ್ ನ ಎಲ್ಲಿ ಮಾಡತ್ತೀವಪ್ಪ ಅಂದ್ರ ಬಬಲೇಶ್ವರ ತಾಲೂಕಿನ ಕಾರ್ಜೋಳ ಗ್ರಾಮಕ್ಕೆ ಇವತ್ತು ಬಂದಿದೀವಿ. ಸೊ ಇಲ್ಲಿ ಒಬ್ಬ ರೈತರ ಇಷ್ಟ ಮಡ್ಯಾಗ ಅಂದ್ರೆ ಇಷ್ಟ ನೀರ್ ಕಮ್ಮಿ ಇದ್ದಾಗನು ಕಬ್ಬ್ ಈ ರೀತಿ ಚಂದ ಕಾಯ್ಕೊಂಡಾರು. ಸೊ ಇವ್ರ ನಮ್ಮ ಆಧುನಿಕ ಗ್ರೂಪ್ನಾಗ ಅದಾರ. ಅವ್ರ ಹೆಸರ ಅವ್ರ ಏನೇನ್ ಮಾಡ್ಯಾರು ಕಬ್ಬ್ ಎಷ್ಟ್ ತಿಂಗಳದೈತಿ ಎಲ್ಲಾ ಹೇಳ್ತಾರು. ಸೊ ವಿಡಿಯೋ ಲಾಸ್ಟ್ ತಕ ನೋಡ್ರಿ, ಹಂಗ ಯೂಸ್ಫುಲ್ ಇದೆ ರೈತರಿಗೆ ಶೇರ್ ಮಾಡ್ರಿ. ಸರ್ ನಿಮ್ ಹೆಸರ ಮತ್ತೆ ಇದಕ್ಕೆ ಏನೇನ್ ಮಾಡಿರಿ ನೀವು ಹೇಳ್ಬೇಡ್ರಿ ನಮ್ಮ ರೈತರಿಗೆ. ನಮ್ಮ ಹೆಸರು ಶಶಿಧರ ಹಿರೇಮಠ್ ಅಂತೇಳಿ ಕಾಜೋಳದವ್ರ ಸರ್. ತಾಲೂಕಾ ಬಬಲೇಶ್ವರ, ಜಿಲ್ಲಾ ವಿಜಯಪುರ ರೀ. ಇದು ಕಬ್ಬು ಏನಿಲ್ಲ 5 ರಿಂದ 6 ತಿಂಗಳ ಐತಿ ಸರ್. ಇದಕ್ಕ ಅಮಿನೋ ಆಸಿಡ್ ಮತ್ ಫುಲ್ವಿಕ್ ಹ್ಯೂಮಿಕ್ ಆಸಿಡ್ ಕೊಟ್ಟಿದ್ದೇವೆ ಸರ್. ಮತ್ತ ಫಸ್ಟಿಗೆ ಬೋಧೇರ್ಸಕ್ಕಿಂತ ಮುಂಚೆ ಏನೈತಿ ಯೂರಿಯಾ, ಪೊಟ್ಯಾಶ್ ಮತ್ತ DAP ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ ಮಾಡಿ ಬೋಧೇರ್ಸ ಸರ್. ಆಮೇಲೆ ರೌದಿ ಅಂತೂ ಸುಟ್ಟಿಲ್ಲ, ರೌದಿ ಹಂಗೆ ಬಿಟ್ಟೇವ್ ಸರ್. ಇದೆಲ್ಲಾ ಸಜೆಷನ್ ಸರ್ ನೀವು ಎಲ್ಲಿಂದ ತಗೊಂಡ್ರಿ? ಆಧುನಿಕ ಗ್ರೂಪ್ ದಿಂದ ತಗೊಂಡೇವ್ ಸರ್. ಸೊ ಬಹಳ ಜನಕ್ಕ ಗ್ರೂಪ್ ಒಳಗ ಡೌಟ್ ಇತ್ತು, ಏನಪ್ಪಾ ಆಧುನಿಕ ಗ್ರೂಪ್ ಜಾಯ್ನ್ ಆದ್ರೆ ಏನ್ ಹೆಲ್ಪ್ ಆಗ್ತೈತಿ ಏನಿಲ್ಲ ಅಂತೇಳಿ. ಸೊ ಈ ರೀತಿಯಾಗಿ ಮಡ್ಯಾಗ ನೀರ್ ಕಡಿಮೆ ಇದ್ರು ಈ ರೀತಿಯಾಗಿ ಕಬ್ಬ್ ಬಂದೈತಿ. ಸೊ ಸ್ಪೆಷಾಲಿಟಿ ಅಂದ್ರ ಆಧುನಿಕ ಗ್ರೂಪ್ ಇದೆ. ನೀವು ನೋಡ್ಬೋದು, ಆ ಕಡೆ ಸರ್ ತೋರಿಸ್ತಾರು, ಈ ಕಡೆ ಏನೈತಿರಲ್ಲ ಈ ರೀತಿಯಾಗಿ ಮಡ್ಯಾಗೈತಿ. ಸೊ ಇಷ್ಟು ಮಡ್ಡಿ ಇದ್ದನು ಈ ರೀತಿಯಾಗಿ ಕಬ್ಬ ಡೆವಲಪ್ಮೆಂಟ್ ಆಗೈತಿ. ಆಮೇಲೆ ನೋಡ್ಬೋದು ಸರ್ ಅವ್ರ ಬಾಯಲ್ಲಿ ಅವ್ರ ಹೇಳಿರು, ನಾವೇನ್ ನಿಮ್ಗ ಏನು ಹೇಳತ್ತಿಲ್ಲ. ಸೊ ಅವ್ರ ಆಧುನಿಕ್ ಗ್ರೂಪ್ ಜಾಯ್ನ್ ಆಗಿ ಹೇಳಿ ಸಜೆಷನ್ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡ್ ಬಂದಕ್ಕ ಈ ರೀತಿಯಾಗಿ ಕಬ್ಬು ಬಂದೈತಿ. ಸೊ ನಿಮ್ ಕಬ್ಬು ಈ ರೀತಿಯಾಗಿ ಬರ್ಬೇಕಂದ್ರ ವಿಡಿಯೋ ಎಂದಿನ ಕ್ಲಾಸ್ ಇದೆ ಲಾಸ್ಟ್ ತಕ ನೋಡ್ರಿ. ಇನ್ನು ಆದಷ್ಟು ಬಹಳಷ್ಟು ಜನ ರೈತರ ತಮ್ಮ ಒಪಿನಿಯನ್ ನ ಹೇಳೋರು ನಮ್ ಗ್ರೂಪ್ ದಿಂದ ಏನೇನಾಗೈತೆ ಅಂತ ಹೇಳಿ. ಸೊ ಹೋಪ್ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ರೈತರಿಗೆ ಶೇರ್ ಮಾಡ್ರಿ, ಹಂಗಾರ ವಿಡಿಯೋನ ನೋಡ್ಕೋತೀರಿ. ಸೊ ಇಲ್ಲಿ ಆತ್ರಿ ಇನ್ನು ನೆಕ್ಸ್ಟ್ ಇನ್ನೂ ಸಾಕಷ್ಟು ಜನ ರೈತರ ಏನೇನ್ ಹೇಳ್ತಾರೋ ಏನಿಲ್ಲ ಅಂತ ಹೇಳಿ ನೆಕ್ಸ್ಟ್ ಬರ್ದಿರ್ತಾರ. ಸೊ ಆದಷ್ಟು ರೈತರಿಗೆ ಶೇರ್ ಮಾಡ್ರಿ, ಹಂಗ ನಮ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ ರೀ. ನಾವು ಈಗ ಬಿಜಾಪುರ ಜಿಲ್ಲೆ ದೇವಹಿಪ್ಪರಗಿ ತಾಲೂಕು ನಮ್ಮ ಪ್ರಗತಿಪರ ರೈತರಾದ ಆಧುನಿಕ ಕೃಷಿಯಲ್ಲಿ ಇರುವಂತ ರೈತರಾದ ಪರಶುರಾಮ್ ನಾಟಿಕರ್ ಇವ್ರಿಗೆ ಜಮೀನಿಗೆ ನಾವು ವಿಸಿಟ್ ಮಾಡಲು ಬಂದಿದ್ದೀವಿ. ಅವರು ಯಾವ ರೀತಿ ಬೆಳೆಸ್ಯಾರು, ಏನೇನು ಮಾಡ್ಯಾರು, ಅವ್ರ ಬಾಯಿಲಿಂದ ಎಲ್ಲ ಕೇಳೋಣ್ರಿ. ಸರ್, ತಮ್ಮ ಹೆಸರ ಇದನ್ನ ಪರಿಚಯ ನಮ್ಮ ರೈತರಿಗೆ ಮಾಡಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪರಶುರಾಮ್ ನಾಟಕರ್ ಅಂತಾರೆ. ಇವರು ನಾನು ಫಸ್ಟಿಗೆ ನನಗೆ ಇದ್ರ ಬಗ್ಗೆ ಏನು ಮಾಹಿತಿ ಇದ್ದಿದ್ದಿಲ್ಲ. ಯೂಟ್ಯೂಬ್ದಾಗ ನೋಡಿದ್ರಿಂದ ಪ್ರತಾಪ್ ಅನ್ನೋರು ನನಗೆ ಸ್ವಲ್ಪ ಪರಿಚಯ ಆದರು. ಅವ್ರಿಗೆ ಕಾಲ್ ಮಾಡಿದೆ, ಈ ತರ ಹಿಂಗೆ ಐತ್ರಿ ಅಂತಂದ್ರೆ ಅವ್ರು ಹೇಳೋದಕ್ಕೆ ನನಗೆ ಅವರು ಯಾವ ತರ ಇದು ಮಾಡಿದ್ರು, ಪತ್ತು ಸರ್ ಬಾವು ಸರ್ ಇದರಿಂದ ನನಗೆ ಅವರು ಭಾರಿ ನನಗೆ ಮೋಟಿವೇಶನ್ ಕೊಟ್ಟರು. ಅವ್ರು ಹೇಳ್ದಂಗೆ ಯಾವ ತರ ಗೊಬ್ಬರ ಹಾಕಿದೆ, ಇದರಿಂದ ನನಗೆ ಭಾರಿ ಚಲೋ ಬಂದೈತಿ ಕಬ್ಬ, ಚಲೋ ಬರ್ಲಾತದ. ಇದು ಯಾವ್ದ್ರಿ? 86 86 ಅದ ತಿಳಿರಿ. ಮತ್ತೆ ಸೈಡ್ ಮಂಡೆ 0517 ಅದ್ರಿ. ಮತ್ತ ನನ್ಗ ಈ ಶಿವಾರದಾಗ ನನ್ನ ಕಬ್ಬ ಯಾವ ಇಲ್ಲ ಅನ್ಸ್ಲತ್ತ ನನಗ್ರಿ. ಎರಡ್ ತಳಿ ಮಾಡಿದ್ರಿ? ಇದು 2 ಎಕರೆ ಆಗುತ್ತೆ. ತಳಿ ಎಷ್ಟು ಎಷ್ಟು ವೆರೈಟಿ ಅದಾವ್ರಿ? 2 ವೆರೈಟಿ ಅದಾವ್ರಿ. 0517 ರೀ, ಆಮೇಲೆ 86 ಅದ್ರಿ. 2 ತಳಿ. ಇವ್ರು ಹೇಳ್ದಂಗ ಮಾಡಿದ್ವಿ. ಎಷ್ಟು ತಿಂಗಳ ಕಬ್ರಿ ಇದು? ಇದು ಎಷ್ಟು ತಿಂಗಳ ಆದ್ರಿ. ಈ 19 ತಾರೀಕಿಗೆ 5 ತಿಂಗಳ ಆತ. ಯಾವ ಪ್ಲಾಂಟೇಶನ್ ಯಾವ ಡೇಟ್ ರೀ? ಇದು ಜನವರಿ 19 ಕಟ್ಟಿದ್ವಿ. ಆದ್ರೂ ಎಷ್ಟು ಗಂಟೆ ಯಾವ್ದು 3 4 5 8 9 10 ತನಕ ಸನಿ ಇರ್ಬೋದ್ರಿ. ಅಲ್ಲಿ ನೋಡ್ರಿ 9 ಐತ್ರಿ, ಅವರೇಜ್ 9 ಐತ್ರಿ. ಅವರೇಜ್ 9 ಅವರೇಜ್ 9 ತನಕ ಐತಿ. ಗಣಿಕೆನು ಉದ್ದ ಐತ್ರಿ. 5 ತಿಂಗಳ ಕಬ್ರಿ 9 ಗಣಿಕೆ. 5 ತಿಂಗಳ ಕಬ್ರಿ 9 ಗಣಿಕೆ ಐತಿ ಅಂದ್ರೆ ಚಲೋ ರೀ. ಚಲೋ ಐತ್ರಿ ಆಯ್ತ್ರಿ. ನಮ್ಗೆ ಏನೋ ಸಮಸ್ಯೆ ಇದ್ರ ಇಲ್ಲಿ ಗಣಿಕೆ ಚಲೋದು ಯಾವ್ದು ಏನೋ ಸಮಸ್ಯೆ ಆದ್ರೂ ನಮ್ಗ ಇದನ್ನಾದ ನಮ್ಗೆ ಹೇಳ್ರಿ. ನಮ್ಗ ಮಾಹಿತಿ ಕೊಡ್ತಿರ್ತಾರ್ರಿ ಯಾವ ಟೈಪ್ ಮಾಡ್ಬೇಕು ಯಾವ್ದಿಲ್ರಿ. ಸರಿ ಸರ್, ಇದೇ ರೀತಿ ಚಲೋ ಇದು ಮಾಡ್ಕೊತ ಹೋಗ್ರಿ. ತಳದಾಗದು ಏನ ಮಾಡ್ಯಾರೇನ್ರಿ? ಏನಿಲ್ರಿ ಈಗ ಯಾವ ಗೊಬ್ಬರ ಕೊಟ್ಟಿಲ್ಲ ಸರ್, ಏನು ಕೊಟ್ಟಿಲ್ಲ ಸರ್. ಅದು ನೀವ್ ಹೇಳ್ದಂಗೆ ಎಲ್ಲಾ ತರ ಮ್ಯಾಗ ಅದೇ ಮಾಡ್ಕೊತ 3 ಸರಿ ಡ್ರೆಂಚ್ ಆಗ್ಯದ ಸರ್. 3 ಸರಿ ಡ್ರೆಂಚಿಂಗ್ ಮಾಡೀನಿ ಸರ್. ಒಂದು 3 ಸರಿ ಸ್ಪ್ರೇ ಮಾಡೀನಿ ಸರ್. ಒಂದೇ ಸರಿ ಬೋಧಿ ಗೊಬ್ಬರ ಕೊಟ್ಟಿನಿ ಸರ್. ಅದ್ರದ ಒಂದು ಶೆಡ್ಯೂಲ್ ಐತ್ರಿ, ನಾನ್ ನಿಮ್ಗೆ ಏನೋ ಮಾಡ್ತೇನ್ರಿ. ಆ ಪ್ರಕಾರ ಮಾಡ್ರಿ. ಅಂದ್ರ ಒಮ್ಮೆ ಬಿಟ್ಬಿಟ್ಟೇನ್ ಹಂಗೂ ಹಾಕ್ಬೇಡ್ರಿ. ಕರೆಕ್ಟ್ ಹಂಗೆ ಅದ ಕಾಣದ ಹೆಂಗ್ ಕೊಡ್ಬೇಕು ಹೆಂಗಿಲ್ಲ ಆ ಟೈಪ್ ಕೊಡ್ಕೊತ ಬರ್ರಿ. ಬೋಧ ಏರಿಸಿದ ನಂತರ ಏನ್ ಗೊಬ್ಬರ ಕೊಟ್ಟಿರಿ? ಅದೇ ಒಂದ್ಸರಿ ಕೊಟ್ಟಿನಿ ಸರ್. ಮೊನ್ನೆ ಒಂದ್ ಕೊಟ್ಟಿನಿ ಸರ್. ಅಮೋನಿಯಂ ಸಲ್ಫೇಟ್ ಒಂದು ಮನೆ MOP ಇಷ್ಟ ಕೊಟ್ಟಿನಿ ಸರ್. ಇಲ್ಲಿ ನೆಕ್ಸ್ಟ್ ಬಂತು ಹೆಂಗಾದ್ರು ಬೋಧ ಇರ್ತದೆ ಮುಗ್ದೈತಿ. ಪ್ರತಿ ತಿಂಗಳು ನೀವು ಎಕರೆಕ ಒಂದ್ ಬ್ಯಾಗ್ ಅಮೋನಿಯಂ ಸಲ್ಫೇಟ್ ಅರ್ಧ ಬ್ಯಾಗ್ ಹಾಕೋತ ಹೋಗ್ರಿ. ಎಲ್ಲಿ ತಕ ಒಯ್ಯಾಕ ಬರ್ತದೆ ಅಲ್ಲಿ ತಕ ಹಾಕ್ರಿ. ನೆಕ್ಸ್ಟ್ ಒಂದು 10 kg
ಗಿರ್ನೆ ಬಿಡೋದು ಬಿಡ್ರಿ ಮಾಡಿ ಅಂದ್ರ ನೀವು ಅಕ್ಟೋಬರ್ ತನಕ ನಿರ್ವಹಣೆ ಮಾಡ್ರಿ ಆಯ್ತಾ ನಿಮ್ಗೊಂದು ಇಳುವರಿ ಚಲೋ ಸಿಗ್ತೈತಿ ಮತ್ತ ನಿಮ್ದು ಹೇಳ್ದಂಗೆ ನೀವು ದನನೂ ತಗ್ಗಿರ್ತಾರ. ದನದ ನಂತರ spray ಮಾಡಿದ್ರೆ ಹಾನ್ರಿ ಆಯ್ತು ಈಗ ನಾವು ಏನ್ ಹೇಳ್ಬೇಕಂತ ನೀವು ಹಂಗ ಆಲ್ಮೋಸ್ಟ್ ಎಲ್ಲಾ ಸ್ಪ್ರೇ ಗಿರಿ ಎಲ್ಲಾ ಕೊಡ್ತಾ ಇದಾರಿ ಸ್ಪ್ರೇ ನೀವು ಹೇಳ್ದಂಗೆ ಎಲ್ಲಾ ತರ ಕೊಡ್ತೀನಿ ಸರ್. ಮೊನ್ನೆ ನೀವು ಒಂದ್ ಸ್ವಲ್ಪ ಅದು ಇದು ಆದಾಗ ಇದು ಯಾವ ಸರ್ ಅದು ಗಿಡ ಹೇಳಿದ್ರೆ ಅದನ್ನು ಕೊಡ್ತೀನಿ ಸರ್. ಕೊಟ್ಟಿಂದ ರೋಗ ಎಲ್ಲ ಕಂಟ್ರೋಲ್ ಆಗುತ್ತೆ ಸರ್. ನಾವು ಈಗ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನಲ್ಲಿದ್ದೀವಿ. ಪ್ರಗತಿಪರ ರೈತರಾದ ನಮ್ಮ ಈ ಆಧುನಿಕ ಕೃಷಿಯ ನಮ್ಮ ಈ ಹಳೆ ಫ್ರೆಂಡ್ ಇವ್ರು ಬಾಳ 2019 ಇಸ್ವಿಯಿಂದ ಇವ್ರು ನಮ್ಗೆ ಈ ನಮ್ಮ ಕೃಷಿ ಒಳಗ ಐತಿ. ನಾವು ಅವರು ಒಂದ ಜರ್ನಿ ಒಳಗ ಬಂದಿದ್ದೀವಿ. ಅವರು ಕಬ್ಬನ್ನು ಈಗ ವಿಸಿಟ್ ಮಾಡಕತ್ತ ನಾವು ಬಂದಿದ್ದೀವಿ ರೀ. ಹಿಂಗಾಗಿ ಏನೈತಿ ಅವ್ರು ಯಾವ ರೀತಿ ಬೆಳೆಸ್ಯಾರು ಏನಿಲ್ಲ ಅವ್ರ ಬೈಲೇನು ಕೇಳೋನು ಮತ್ತ ಅವ್ರ ಪಟ್ಟೆ ಅವ್ರ ಕಡೆ ತಗೊಂಡು ಸರ್ ನಮಸ್ಕಾರ. ಸರ್ ತಮ್ಮ ಹೆಸರ ತಮ್ಮ ಪತ್ತೆ ನಮ್ಮ ರೈತರಿಗೆ. ನನ್ನ ಹೆಸರ ರೇವಣಸಿದ್ದಯ್ಯ ದಯಾನಂದ್ ಹಿರೇಮಠ್ರಿ. ನಮ್ಮೂರ್ ಬ್ಯಾಕೋಟ್ರಿ, ತಾಲೂಕ್ ಸಿಂದಗಿ, ಜಿಲ್ಲಾ ವಿಜಯಪುರ. ನಮ್ದು ಇದನ್ನ SNK 4 ಎಕರೆ ಪ್ಲಾಟ್ ಅದ. SNK 13,374. ಸರ್ ಇದನ್ನ ತಳದಾಗ ಯಾವ ರೀತಿ ನಿರ್ವಹಣೆ ಮಾಡಿರಿ ಏನಂತಾರ ಈಗ ನೀವು ತಿಪ್ಪಿ ಗೊಬ್ಬರ ಆಗಲಿ ಹಸಿರೆಲೆ ಆಗಲಿ ಇಂಥವುದು ಯಾವ ಏನ್ ಮಾಡಿರೋ ಏನೋ ಡೈರೆಕ್ಟ್ ನಿಮ್ ಹೊಸ ನೆಲ ಆತಂತ ನೀವು ಬೆಳೆ ಮಾಡಿರಿ ನೀವು ಯಾವ ಐತ್ರಿ ಸರ ಮೊದಲ ಒಂದ್ ಸ್ವಲ್ಪ ತಿಪ್ಪಿ ಗೊಬ್ಬರ ಇತ್ರಿ, ಸ್ವಲ್ಪ ಹೊಡೆದಿವ್ರಿ. ಹೊಡೋದು ಹತ್ತಿ ಇತ್ರಿ ಸರ್. ಈಗ ಹತ್ತಿ ಇತ್ರಿ, ಅದನ್ನ ಪುಡಿ ಮಾಡಿಸಿ ಇದು ಮಾಡಿಸಿ ರೂಟ್ ಹೊಡೋದು ಬೋದ್ ಹಾಕಿ ಇದೈತ ಎಷ್ಟ್ ಫುಟ್ ಅಂದ್ರೆ 5 ಫುಟ್ ಸಾಲ ಎಷ್ಟು 4.5 ಇದು ಕಬ್ಬಿನ ತಗರಿ 1374. ಆಯ್ತು ಇದು ತಳದಾಗಿನ ಯಾವ್ದು ಟೈಪ್ ನಿರ್ವಹಣೆ ರಾಸಾಯನಿಕದಾಗ ಮಾಡ್ಯಾರ ಹೇಳ್ರಿ ಅಂತ ಕಳೆದಾಗ ಸರ DAP ಕೊಟ್ಟಿನಿ. DAP ಮತ್ತೇನ್ ಕೊಟ್ಟಿರಿ? DAP ಪೊಟ್ಯಾಶ್ 2 ಕೊಟ್ಟಿರಿ. 2 ಕೊಟ್ಟು ಪ್ಲಾಂಟೇಶನ್ ಮಾಡ್ಯಾರಿ. ನೆಕ್ಸ್ಟ್ ಏನಂತಿ ನಿಮ್ಗೆ ಹೆಚ್ಚು ಕಡಿಮೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ತದ ಪ್ಲಾಂಟೇಶನ್ ಯಾವ ಮಾಡ್ಯಾರ? ಗೊತ್ತಿರತ್ತವ್ರಿ. ಪ್ಲಾಂಟೇಶನ್ ಯಾವ ಮಾಡ್ಯಾರ? ಜನವರಿ ಅದ ಈಗ ಹೆಚ್ಚು ಕಡಿಮೆ 5 ತಿಂಗಳಿಗೆ ಬತ್ರಿ ಹಾನ್ರಿ. ಈಗ ನಾವ್ ನಾವು ಈಗ ಅನ್ಸಕಲ್ಲಿ 13 ಗಣಿತ ತಗೋತ್ರಿ ಅದ. ಮತ್ತೆ ಕಬ್ಬನು ಬಹಳ ಅಂದ್ರೆ ಬಹಳ ಗ್ರೋತ್ ಐತ್ರಿ ಅದು. ಇದು 5 ತಿಂಗಳ ಕಬ್ಬ ಅಂದ್ರೆ ಇದು ನಂಬಕಂಗಿಲ್ಲ ಆ ಮಟ್ಟಕ್ಕೆ ಹೋಗೈತ್ರಿ ಅದು. ಮತ್ತೆ ಎಲ್ಲಿ ಅದು ನೋಡ್ರಿ ಇನ್ನೂ ಗ್ರೋತ್ ಹೆಂಗೈತಿ ಕೆಟ್ಟ ಬಿಸಿಲೊಂದು ಬಾಳ ರೀ ಸರಿ ಅಷ್ಟಿದ್ರು ಈ ನಮನಿ ಇಷ್ಟು ಗ್ರೋತ್ ಇಟ್ಕೊಂಡೈತ್ರಿ. ಅದು ಬಾಳ ಚಲೋ ಐತ್ರಿ ಮತ್ತೇನಿಲ್ಲ ಅಂದ್ರೆ ಆಯ್ತರ ಇದು ಮತ್ತೆ ಇದು ಸ್ಪ್ರೇ ಗಿರಿ ಅದ್ ಏನ್ ಮಾಡಿರಿ?